ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಾಕತ್ತೀರಿ? ನನ್ನ ಮಗಗ ಆರಾಮಾಗೈತಿ, ಅಡ್ಡಿ ಇಲ್ಲ. ಭಾಳ ಅಂತ ಏನು ಜ್ವರ ಇಲ್ರಿ. ಅಂದ್ರೆ ಜ್ವರ ಕಡಿಮೆ ಆಗಿದ್ದು ನಿನ್ನೆ ರಾತ್ರಿ ಅಷ್ಟು ಬಂದಿದ್ದು. ಸೊ, ಆರಾಮದಾನ. ಹೀಗಾಗಿ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಆ್ಯಸ್ ಯೂಜುವಲ್ ಸ್ಟಾರ್ಟ್ ಆಗೈತಿ. ನಿದ್ದಿನೂ ಆಗೈತಿ ಒಂದು ಸ್ವಲ್ಪ. ಮಲಗಿದ್ದ. ಇನ್ನು ಚಾ ಆತು, ರಾಗಿ ಗಂಜಿ ಆತು, ಅಂಗಳ, ಬಾಗ್ಲ, ಕಸ, ನೆಲ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡ್ಗೆ ರೆಡಿ ಮಾಡಿಕೊಂಡೆ. ನನಗೆ ರೊಟ್ಟಿ ಮಾಡ್ಬೇಕು ಅನ್ಸಾತಿತ್ತು. ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಯಿಪಲ್ಯ ತೊಗೊಂಬಂದೆ, ನೋಡಿರಿ ನೀವೆಲ್ಲರೂ. ಹೀಗಾಗಿ ಹೀರೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಫ್ರೈ ಮಾಡ್ತೇನಂದೆ. ಹಾಗಲಕಾಯಿ ಫ್ರೈ ಆ್ಯಕ್ಚುಲಿ ಸ್ಪೆಷಲ್ ಮಾಡೋದಿತ್ತು. ನಮ್ಮ ತಮ್ಮ ಒಬ್ಬ ನನಗೊಂದು ಡಿಶ್ ಕಳಿಸಿದ್ದ ಹಾಗಲಕಾಯಿದು. ಅದು ಯಾವ ಥರ ಮಾಡ್ಬೇಕಂತ ನಾನು ನೋಡ್ಲಿನೂ ಇಲ್ಲ. ಹಿಂಗೆ ಮಾಡಿದ್ರೆ ಬರ್ತೈತೆ ತಗೋ ಅಂಥೇಳಿ ಅಂದಾಜು ಮೇಲೆ ಮಾಡಿದೆ. ಬಟ್ ಅದು ಹಾಗಲಕಾಯಿ ಫ್ರೈನ ಆಯ್ತು. ಆ ಥರ ಏನು ಬರಲಿಲ್ಲ ರೀ ಮಾಡಕ್ಕೆ. ನನಗೆ ಆಮೇಲೆ ಅನ್ನಿಸ್ತು ಇನ್ನೊಂದು ಸರಿ ಯೂಟ್ಯೂಬ್ನಾಗ ನೋಡ್ಕೊಂಡು ಮಾಡಿದ್ರೆ ಆತು ಅಂಥೇಳಿ. ಇದು ಬಾಜಿನೂ ಮಾಡ್ಕೊಂಡೆ, ಹಾಗಲಕಾಯಿ ಫ್ರೈ ಮಾಡ್ಕೊಂಡೆ. ಇನ್ನು ರೊಟ್ಟಿ ಮಾಡ್ಕೊಳ್ಳೋದಿತ್ತು. ರೊಟ್ಟಿ ಬಿಸಿವ ಮಾಡಿರ್ತೇನೆ ರೀ. ಹಿಂಗಾಗಿ ಧ್ರುವಾಗ ಸಣ್ಣ ಮಾಡಿಕೊಂಡೆ. ಬಟ್ ಅವ್ರ ಅಜ್ಜಿ ಮನೆಗೆ ಹೋಗಿದ್ದ ಧ್ರುವ ತಿನ್ಕೊಂಡ ಬರ್ತಾನಂತ ಫೋನ್ ಬಂದಿತ್ತು. ಇರುವಲ್ದಕ್ಕ ನೈಟ್ ನಡೀತೈತೆ ಅಂತ ಹೇಳಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಬಡಿಯಾಕತ್ತೆ. ಸೊ ಬಿಸಿ ಬಿಸಿ ರೊಟ್ಟಿ ಬಡಿಯಾಕತ್ತೆ. ಇವ್ರು ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿದ್ದೆ ರೀ. ಯೂಶ್ವಲಿ ನಾ ರೊಟ್ಟಿ ಬಿಸಿವ ಮಾಡಿದ್ಕೊಂಡು ತಿಂತೇವಿ. ಯಾಕಂದ್ರೆ ನಂಗೆ ಅಷ್ಟು ರೊಟ್ಟಿ ಪರ್ಫೆಕ್ಟಾಗಿ ಬರಂಗಿಲ್ಲ. ಆರಿದ್ರೆ ಯಾರೂ ತಿನ್ನಂಗಿಲ್ಲ. ಹೀಗಾಗಿ ನಾ ಏನು ಮಾಡ್ತೇನೆಂದ್ರೆ ಬಿಸಿ ರೊಟ್ಟಿನ ಮಾಡಿಬಿಡ್ತೀನಿ. ಬಿಸಿವಾದ್ರೆ ಓಕೆ ತಿನ್ಬೋದು ರೀ, ಅಷ್ಟು ಏನು ಖರಾಬ್ ಮಾಡಂಗಿಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ. ಹಿಂಗಾಗಿ ಪದೇ ಪದೇ ಚಪಾತಿನ ಮಾಡೋದು ಭಾಳ. ನನ್ನ ಸಲುವಾಗಿ ನಾ ರೊಟ್ಟಿ ಮಾಡ್ಕೋಬೇಕು. ಬಿಸಿವಾದ್ರೆ ತಿಂತಾರೆ ರೀ, ಬಟ್ ಆರಿದ್ರೆ ತಿನ್ನಂಗೇ ಇಲ್ಲ. ನಾ ಚಲೋ ಮಾಡಂಗಿಲ್ಲ ಅಂತ ಏನಲ್ಲ ರೀ, ಆರಿದ ರೊಟ್ಟಿ ತಿನ್ನಂಗಿಲ್ಲ ಒಟ್ಟು. ಇನ್ನು ನನ್ನ ಧ್ರುವನೂ ಭಾಳ ಕಾಡ್ತಾನೆ. ಸೊ ಹೀಗಾಗಿ ರೊಟ್ಟಿ ಮಾಡೋದು ಕಡಿಮೆನ ನಾವು. ಊಟ ಮಾಡಿದ್ವಿ. ಊಟ ಮಾಡಿ ಇವ್ರು ಹೋದ್ಮೇಲೆ ಧ್ರುವ ಮಲಗಿದ ಬಡ ಬಡ. ನಾನು ಅರ್ಶಿಣ ಎಲೆ ತೊಗೊಂಬಂದಿದ್ನಿ ರೀ ಊರಾಗಿಂದ. ಅದಕ್ಕೆ ಅದನ್ನು ಅರ್ಶಿಣ ಎಲೆ ಕಡುಬು ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ದೆ. ನಾ ಬಡ ಬಡ ಕೊಬ್ಬರಿ ಕಾಯಿ ತೊಗೊಂಡು ತುರ್ಕೊಂಡೆ ರೀ. ನಂದು ಒಂದೆರಡು ಮಿಸ್ಟೇಕ್ ಅದು ಏನೇನು ಅನ್ನೋದು ನಾನು ಲಾಸ್ಟ್ ಹೇಳ್ತೇನಂತ ನಿಮಗೆ. ಇನ್ನು ಮೊದಲು ಹಿಂದಿನ ದಿನನೇ ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ರೀ. ಅಕ್ಕಿ ನೆನೆ ಹಾಕ್ಕೊಂಡು ಬೆಳಿಗ್ಗೆ ರುಬ್ಬಿಟ್ಕೊಂಡ್ಬಿಡ್ಬೇಕು ರೀ, ಭಾಳ ಬೆಸ್ಟ್. ಇಲ್ಲ ಅಂದ್ರೆ ತೊಳೆದಾರ ಇಡ್ಬೇಕು ಅಟ್ಲೀಸ್ಟ್. ರುಬ್ಬಿಟ್ಕೊಂಡಿದ್ದೆ. ಇಟ್ಕೊಂಡ್ಮೇಲೆ ಇಲ್ಲೇ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ನಿ ರೀ. ಸೊ ಇನ್ನು ಇದು ಹೆಂಗೆ ರುಬ್ಕೋಬೇಕು ಅಂತಂದ್ರೆ ನೋಡಿರಿ, ಇದೇ ಅಳತೆ ಒಳಗನ ರುಬ್ಬಬೇಕು. ಭಾಳ ನೀರು ಆಗಬಾರ್ದು, ಭಾಳ ಗಟ್ಟಿ ಆಗಬಾರ್ದು. ಗಟ್ಟಿ ಆದ್ರೆ ಕಡುಬು ಚಲೋ ಬರಂಗಿಲ್ಲ. ಸೊ ಇಷ್ಟು ಅಳತೆ ಇರ್ಬೇಕು ನೋಡಿರಿ, ಹಿಂಗೆ ಇರ್ಬೇಕು. ನುಣ್ಣಗೆ ರುಬ್ಕೊಂಡಿರ್ಬೇಕಾದ್ರೆ ಒಂದು ಸ್ವಲ್ಪ ತರಿ ತರಿಯಾಗಿ ಇರಬಾರ್ದು. ಸೊ ಇನ್ನು ನೆಕ್ಸ್ಟ್ ಬೆಲ್ಲ ಜಜ್ಕೋಬೇಕು ರೀ. ಬೆಲ್ಲ ಜಜ್ಕೊಂಡೆ. ಬೆಲ್ಲ ಜಜ್ಜಿಟ್ಕೊಂಡಷ್ಟು ಚಲೋ ರೀ. ಮತ್ತು ಇದಕ್ಕೆ ಅಂಟು ಬೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ, ಭಾಳ ತ್ರಾಸ ಆಗ್ತತಿ. ಸೊ ನೀವು ಬೆಟರ್ ಆರ್ಗ್ಯಾನಿಕ್ ಬೆಲ್ಲ ತೊಗೋರಿ, ಚಲೋ ಇರ್ತೈತಿ. ಆರ್ಗ್ಯಾನಿಕ್ ಬೆಲ್ಲ ತೊಗೋರಿ, ಯಾವ್ದಾರು ಬೇರೆ ಬೆಲ್ಲ ತೊಗೋರಿ, ಬಟ್ ಅಂಟು ಬೆಲ್ಲ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ತೊಗೊಂಡು ಜಜ್ಜಿಟ್ಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ಇಟ್ಕೋರಿ. ಇದನ್ನು ಹಸೀದಾಗ ಕಲಿಸ್ಕೊಂಡ್ಬಿಡೋದು ಭಾಳ ಚಲೋ ರೀ ಆ್ಯಕ್ಚುಲಿ. ಬೇರೆ ಬೇರೆ ಟೈಪ್ ಮಾಡ್ತಾರೆ ರೀ, ನಾನು 2 ಟೈಪ್ ಮಾಡೀನಿ ತೋರಿಸ್ತೇನೆ ಅಂತ ನಿಮಗೆ. ನೆಕ್ಸ್ಟ್ ಅರ್ಶಿಣ ಅದನ್ನು ಜಜ್ಜಿಟ್ಕೊಂಡು ಈ ಕಡೆ ಅರ್ಶಿಣ ಎಲೆ ಅದಾವಲ್ರಿ ಎಲ್ಲ ಒರೆಸ್ಕೊಂಡೆ. ತೊಳೆದು ಒರೆಸ್ಕೋಬೇಕ್ರಿ. ಈ ಡಿಶ್ನ ಫಸ್ಟ್ ಟೈಮ್ ನಮ್ಮ ನೇಬರ್ ಒಬ್ರು ಇದ್ರಿ, ನಮ್ಮ ಭೂವಿ ಹುಟ್ಟೋಕ್ಕಿಂತ ಮುಂಚೆ ದಾಂಡೇಲಿ ಅವ್ರವ್ರು. ಅವ್ರಿಗೆ 1.5 ವರ್ಷದ ಮಗಳಿದ್ಲು. ನಮಗೆ ಮಕ್ಕಳಿರಲಿಲ್ಲ. ಸೊ ಆಕೆ ಯಾವಾಗಲೂ ನಮ್ಮ ಮನ್ಯಾಗನ ಇರಾಕಿ. ಫುಲ್ ನಮ್ಮ ಮೇಲೆ ಅಂದ್ರೆ ಆಂಟಿ, ಅಂಕಲ್ ಅಂತೇಳಿ ನಮ್ಮ ಮನ್ಯಾಗ ಇರ್ತಿದ್ಲು. ಅವ್ರ ಮನೆಗೆ ಹೋಕ್ಕಿರ್ಲಿಲ್ಲ ರೀ ಆಕೆ. ಸೊ ಹೀಗಾಗಿ ನಮ್ಗೆ ಭಾಳ ಪರಿಚಯ ಆದ್ರೆ. ಅವರು ಒಂದು ಸರಿ ಅರ್ಶಿಣ ಎಲೆ ಹುಡುಕಾಡತ್ತಿದ್ರು ರೀ. ಪಂಚಮಿ ಇರಬೇಕು, ಕಾರ ಹುಣ್ಣಿಮೆ ಇರಬೇಕು, ಹುಡುಕಾಡಕತ್ತಿದ್ರು. ಯಾಕೆ ರೀ ಅಂದಾಗ ಅವ್ರು ಅಂದ್ರು, ಇಲ್ರಿ ಹಿಂಗೆ ನಾವು ಮಾಡ್ತೀವಿ. ಒಂದು ಕಾಯಿ ಕಡುಬು ಅಂದರು, ಇನ್ನು ಕುದಿಸಿದ ಕಡುಬೇನೋ ಅಂದರು ರೀ ಅವ್ರು. ನಾನು ಅದು ಹೆಂಗೆ ರೀ ಅಂತ ಹೇಳಿದೆ, ಕೇಳಿದ್ನಿ. ಅವಾಗೆಲ್ಲ ಇಷ್ಟು ಯೂಟ್ಯೂಬು ಮತ್ತು ಗೂಗಲ್ ಇರಲಿಲ್ಲ. ಒಂದು 13 ವರ್ಷದ ಹಿಂದಿನ ಕತೆ ಇದು. ಸೊ ಅವಾಗ ಆಮೇಲೆ ನಮ್ಮ ಮನೆಗೆ ಬರೋ ಹುಡುಗಿ ಆಕಿ ಒಬ್ಬಾಕಿ ಅಲ್ಲದಾವ್ರಿ, ನಾ ಹುಡುಕೊಡ್ತೇನೆ ಅಂತೇಳಿ ತಂದು ಕೊಟ್ಲು. ಒಂದು 4 ಎಲೆ ತಂದು ಕೊಟ್ಲನು ಆಕಿ. ನನಗೂ ಒಂದು 2 ಕಡುಬು ಕೊಟ್ಟಿದ್ರು ಅವ್ರು, ಮಸ್ತಾಗಿದ್ದವು. ಅದ್ರ ಜೋಡಿ ಕಾಯಿ ಹಾಲು ಮಾಡಿದ್ರು ಅನ್ಸತ್ತೆ ಅವ್ರು. ಅಷ್ಟು ನೆನಪಿಲ್ಲ ರೀ ನನಗೆ. ಅವಾಗಿಂದ ಅನ್ಕೋತಿದ್ದೆ ಇದನ್ನು ಮಾಡಬೇಕಲ್ಲ ಅಂತೇಳಿ. ಹೆಂಗೆ ಅಂತ ಕೇಳಿದ್ದೆ ಅವ್ರಿಗೆ ನಾನು. ಅವ್ರು ಹೇಳಿದ್ರು ಹಿಂಗೆ ಹಿಂಗೆ ಮಾಡ್ಬೇಕು ನೋಡಿರಿ ಅಂತೇಳಿ. ಸೊ ನಾನು ಆವಾಗಲಿಂದ ಅರ್ಶಿಣ ಎಲೆ ನೋಡಿದಾಗ ಅಂತಿದ್ದೆ, ಅನ್ಕೋತಿದ್ದೆ ಮಾಡ್ಬೇಕು ಇದನ್ನು ಅಂಥೇಳಿ. ಮಮ್ಮಿ ಹಚ್ಚಿದಾಗ ಒಂದು ಸರಿ ತೊಗೊಂಡು ಬಂದೆ. ಬಟ್ ಏನಾತಂದ್ರೆ ನಂಗೆ ಮಾಡೋಕೆ ಟೈಮ್ ಸಿಗಲಿಲ್ಲ. ಸೊ ಈಗ ನೆಕ್ಸ್ಟ್ ಏನು ಮಾಡಿರಿ ಅಂದ್ರೆ, ಈ ರೀತಿ ಎಲೆ ಕಟ್ ಮಾಡ್ಕೊಂಡು ಈಗ ನೋಡಿರಿ, ಆ ಕೊಬ್ಬರಿ ತುರಿ ಇಟ್ಟಿದ್ರಲ್ಲ, ಹಸಿ ಕೊಬ್ಬರಿ ಇದು ಬೆಲ್ಲ ಜಜ್ಜಿಟ್ಕೊಂಡಿದ್ರಲ್ಲ, ಅವನ್ನೆರಡು ಹಿಂಗೆ ಕೂಡಿಸ್ಕೊರಿ. ಫುಲ್ ಹೊಡಿಬೇಕು, ಬೆಲ್ಲ ಗಂಟು ಒಟ್ಟು ಉಳಿಬಾರ್ದು. ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು, ಮಸ್ತ್ ಫ್ಲೇವರ್ ಬರ್ತೈತೆ ಅಂತೇಳಿ. ಆ್ಯಕ್ಚುಲಿ ಏಲಕ್ಕಿ ಪುಡಿ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ಯಾಕಂದ್ರೆ ಅರ್ಶಿಣ ಎಲೆ ಫ್ಲೇವರ್ ಸೂಪರ್ ಇರ್ತೈತಿ. ಎಷ್ಟು ಮಸ್ತ್ ಇರ್ತಂದ್ರೆ ಇದನ್ನು ಬರೀ ಹಿಂಗತ್ಕಿಂತ ಖಾಲಿ ಮಾಡ್ಬೇಕು, ಮಕ್ಕಳಿಗೆ ಇದನ್ನು ಕೊಡ್ಬೇಕು ರೀ. ಆ್ಯಕ್ಚುಲಿ ಭಾಳ ಚಲೋ. ಇನ್ನು ಇದು ನಮ್ಮದು ಇಡ್ಲಿ ಸೆಟ್. ಆ್ಯಕ್ಚುಲಿ ಇದು ಕಡುಬು ಮಾಡೋ ಸೆಟ್ ರೀ, ಅಕ್ಕಿ ಕಡುಬು ಮಾಡೋ ಸೆಟ್ ಇದೆ. ಉಡುಪಿ ಅವ್ರದ್ದು, ಉಡುಪಿ ಕಡೆದಿದೆ. ನಾವು ಕುಕ್ಕೆಶ್ರೀ ಒಳಗೆ 13 ವರ್ಷ ಒಳಗೆ ಹಿಂದೆ ತೊಗೊಂಡಿದ್ದಿದೆ. ಮಸ್ತ್
ಮಸ್ತ್ ಎಲ್ಲಾನು ಡೋಕ್ಳ ಮಾಡ್ಬೋದು ರೀ, ಎಲ್ಲ ಟೈಪು ಮಾಡ್ಬೋದು. ಇಡ್ಲಿ ಸೆಟ್ ಇರಂಗಿಲ್ಲ ಇದ್ರಾಗ, ಸಪ್ರೇಟಾಗಿ ನಾನು ತೊಗೊಂಡಿದ್ದೆ. ಇಲ್ಲಿ ಬೆಳಗಾವಿ ಹಜಾರೆ ಒಳಗೆ ತೊಗೊಂಡಿದ್ದೆ ಅದಕ್ಕೆ. ಅಂದ್ರೆ ಇದನ್ನಷ್ಟೇ ಮೇಲಿನ ಪಾತ್ರೆ ಅಷ್ಟೇ ತೊಗೊಂಡು ಬಂದಿದ್ವಿ ರೀ ನಾವು ಕುಕ್ಕೆ ಒಳಗೆ. ಅಲ್ಲಿ ನಾವು ಇಡ್ಲಿ ಸೆಟ್ ಮತ್ತು ಸಪ್ರೇಟ್ ತೊಗೊಂಡ್ವಿ ಇಲ್ಲಿ ಬೆಳಗಾವಿ ಒಳಗೆ. ಸೊ ಇದನ್ನು ಮಾಡಕ್ಕೆ ಅದ ಬೆಸ್ಟ್ ನನಗೆ ಅಂತೇಳಿ ಏನು ಮಾಡಿದೆ ಅಂದ್ರೆ, ಈ ರೀತಿ ನೋಡಿರಿ, ಹಿಟ್ಟು ನೀವು ಬೆಳಿಗ್ಗೆ ರುಬ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ ಒಂದು ಸಾರಿ ಕೈಯಾಡಿಸಿ ಕಂಪ್ಲೀಟ್ ನೀವು ಕೈಯಾಡಿ ಮಾಡ್ಕೋಬೇಕು ಅದನ್ನು. ಹಿಂಗೆ ನೋಡ್ಬೇಕು, ನುಣ್ಣಗೆ ರುಬ್ಬಿರ್ಬೇಕು ನೋಡ್ರಿ. ಈ ಹಿಟ್ಟು ಅಳಕಾಗಿತ್ತು ಅಂತಂದ್ರೆ ಏನಾಕೈತಪ್ಪ ಅಂದ್ರೆ ಹೊರಗಡೆ ಬರ್ತೈತಿ, ಎಲೆ ಮೇಲೆ ನಿಂದ್ರಂಗಿಲ್ಲ. ಗಟ್ಟಿಯಾಗಿತ್ತು ಅಂತಂತಂದ್ರೆ ಹರಡಂಗಿಲ್ಲ. ಸೊ ಎರಡೂ ಆಗದಂಗೆ ಸರಿಯಾಗಿ ನೋಡ್ಕೋಬೇಕು. ಎರಡೂ ರೀತಿಯೂ ಆಗಬಾರ್ದು ರೀ. ನನ್ನ ಪ್ರಕಾರ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಬೆಸ್ಟ್ ಅನಿಸ್ತತಿ, ನನಗೆ ಅನಿಸ್ತತಿ. ಬಟ್ ನುಣ್ಣಗೆ ರುಬ್ಕೋಬೇಕು, ರವೆ ಉಳಿಬಾರ್ದು. ಅದು ಒಂದು ಇಂಪಾರ್ಟೆಂಟ್ ಇದ್ರಾಗ. ಸೊ ನೀರು ನೀರು ಲಿಮಿಟ್ನೇ ಹಾಕ್ಕೊಂತ ಹೋಗ್ರಿ, ಒಮ್ಮೆ ಹಾಕ್ಕೊಂಡು ರುಬ್ಕೋಬೇಡ್ರಿ. ಸೊ ನೆಕ್ಸ್ಟ್ ಈ ರೀತಿಯಾಗಿ ಹರಡಿ ಕಂಪ್ಲೀಟ್ ಎಲೆ ತುಂಬ ಹರಡಬೇಡ್ರಿ. ಸ್ವಲ್ಪ ಏನು ಮಾಡಿರಿ ಅಂತಂದ್ರೆ ಅರ್ಧ ಹರಡ್ಕೊರಿ, ಆಮೇಲೆ ಅದನ್ನು ಕೈಲೇರ ಸ್ಪೂನ್ಲೇರ ಸರಿಸ್ಕೊರಿ. ಅದ್ರ ಮೇಲೆ ಬೆಲ್ಲ ಇಟ್ಟು ಆ ಬೆಲ್ಲದ ಹೂರಣ, ಕೊಬ್ಬರಿ ಹೂರಣ ಇಟ್ಕೊಂಡು ಅದನ್ನು ಎಲೆ ಒಂದು ಕಡೆ ಟರ್ನ್ ಮಾಡಿ ಏನು ಮಾಡಬೇಕಪ್ಪ ಅಂತಂದ್ರೆ, ಈ ರೀತಿ ಒಂದು ಕಡ್ಡಿ ಚುಚ್ಚಿದ್ರೆ ಭಾಳ ಚಲೋ ರೀ, ಇಲ್ಲಿಕ್ಕೆ ಕುಂದ್ರಂಗಿಲ್ಲ ಅದು ಇಮಿಡಿಯೇಟ್. ನನ್ನ ಕಡೆ ಟೂತ್ ಪಿಕ್ ಇದ್ದು ಅಲ್ಲ, ಅದನ್ನು ಚುಚ್ಚಿಬಿಟ್ಟೆ ನಾನು. ನಮ್ಮ ಮನೆಯೊಳಗೆ ಯಾವಾಗಲೂ ಇಟ್ಟಿರ್ತೀವಿ ರೀ ನಾವು, ಬೇಕಾ ಅಂತ ಹೇಳಿ ಕಿರಾಣಿ ಒಳಗೆ ಒಮ್ಮೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಅವನ್ನ. ಸೊ ಖಾಲಿ ಆದ್ಕೊಳ್ಳೆ ಮತ್ತೆ ತರ್ತೀವಿ. ಕಟ್ಟಿಗೆ ಇರಬೇಕು ಆದಷ್ಟು, ಮತ್ತು ಪ್ಲಾಸ್ಟಿಕ್ದು ಇದು ಚುಚ್ಚಿಗಿಚ್ಚಿ ರೀ. ಸೊ ಕಟ್ಟಿಗೆನೇ ಚಲೋ ರೀ, ಕಟ್ಟಿಗೆನೇ ಚುಚ್ಚಬೇಕು, ಚಲೋ ಅಲ್ಲ. ಇನ್ನು ಈ ರೀತಿಯಾಗಿ ನೋಡಿರಿ ಮಾಡಿಕೊಂಡೆ. ಹೂರಣ ಖಾಲಿ ಆತು ನೋಡಾಕತ್ತೀರಿ ನೀವು. ನಾನು ಒಂದು ಕಾಯ್ದು ಮಾಡೇನಿ ರೀ ಮಾಡೋದನ್ನು. ಇಷ್ಟು ನನಗೆ ಬೇಜಾರಾತು, ಯಾಕಂದ್ರೆ ನನಗೆ ಟೈಮೂ ಇರಲಿಲ್ಲ ತೊಗೊಂಡು ಬಂದು ಇನ್ನೊಂದಿಷ್ಟು ತರಬೇಕು ಅಂದರೆ. ಯಾಕಂದ್ರೆ ನನ್ನ ಮಗ ಬಿಡಂಗಿಲ್ಲ ರೀ, ಗೊತ್ತೈತೆ ನಿಮ್ಗೆ. ನೋಡ್ರಲ್ಲ ಆಲ್ರೆಡಿ ಗದ್ದಲ ಹಿಡ್ಸ್ಯಾನಿಗೆ ಹಿಂದೆ ಬಂದು ಎಲ್ಲೇ ಏನು ಮಾಡ್ತಾನೋ ಅಂತ ಚಿಂತಿರ್ತೈತೆ ನನಗೆ. ಎಲೆನೂ ನನಗೆ ಇಂಪಾರ್ಟೆಂಟ್, ಎಲೆನೂ ಸಿಗಂಗಿಲ್ಲ, ಎಲೆನೂ ಖಾಲಿ ಆಗಬಾರ್ದು. ಸೊ ಅದನ್ನೇನು ಮಾಡಿದೆ, ಇನ್ನು ಹೆಂಗೆ ಬೇಯಿಸ್ಬೇಕು ಅಂದ್ಕೊಂಡೆ. ಈ ರೀತಿಯಾಗಿ ಇಡ್ಲಿ ಸೆಟ್ಟಿನ ಕೆಳಗಡೆ ಇರ್ತೈತಲ್ಲ ರೀ, ಅದನ್ನು ತೊಗೊಂಡು ಅದರೊಳಗೆ ಇಟ್ಟೆ. ಇವನು ಒಳಗೆ ಹೋಗಿದ್ರೆ ಆ ಮೂಲೆ ಈ ಮೂಲೆ ಕಟ್ ಮಾಡಿ ಇನ್ನೂ ಮಾಡಿ ಗದ್ದಲ ಹಿಡಿಸಿ ಒಟ್ಟು ಒಳಗಡೆ ಇಟ್ಟು ಮುಚ್ಚಿದೆ. ಒಂದು ಸೆಟ್ ಆತು. ಇನ್ನು ನನಗೆ ಎಲೆ ಉಳ್ದಿದ್ದು ರೀ. ಸೊ ಕೊಬ್ಬರಿ ಇರಲಿಲ್ಲ, ನನಗೆ ಹಿಟ್ಟು ಇತ್ತು. ನಾ ಏನರ ಇನ್ನೊಂದು ಸೆಟ್ ಮಾಡಬೇಕು, ಯಾಕಂದ್ರೆ 4 ಆಗಿದ್ದು ರೀ ಅವ. ಇನ್ನೊಂದು ಸೆಟ್ ಮಾಡ್ಬೇಕಂತೇಳಿ ಅಂಟು ಬೆಲ್ಲ ಇತ್ತು ಮನೆಯೊಳಗೆ, ಅದನ್ನು ಕುದಿಸ್ಕೊಂಡು ಈ ಕಡೆ ನೋಡ್ಕೊತಾನೆ ಇರ್ಬೇಕು ರೀ. ಯಾಕಂದ್ರೆ ಭಾಳ ಬೆಂದತಂತಂದ್ರೆ ಮತ್ತು ಅಷ್ಟು ಇದು ಅನ್ಸಲ್ಲ, ಘಮ 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 ಸ್ಮೆಲ್ ಹಿಡಿದು ಬಿಡ್ತೈತಿ. ಸೊ ಇಲ್ಲಿ ಬೆಲ್ಲ ಕುದ್ದು ಕೂಡಲೇ ಏನು ಮಾಡಿದ್ನಿ, ಮಮ್ಮಿ ಒಂದಿಷ್ಟು ಒಣ ಕೊಬ್ಬರಿ ಕೊಟ್ಟು ಕಳಿಸಿದ್ಲು, ತುರಿದಿದ್ದಿತ್ತದು. ಅದನ್ನು ಖರ್ಚಕ್ಕೆ ತಡಿ ಅಂಥೇಳಿ ಪ್ಲ್ಯಾನ್ ಹಾಕಿ ಅದನ್ನು ಏನು ಮಾಡಿಬಿಟ್ನಿ ಅಂತಂದ್ರೆ, ಈ ರೀತಿಯಾಗಿ ಬರೀ ಕರಗಬೇಕು ರೀ ಬೆಲ್ಲ, ಆನ ಹಿಡಿಬೇಡ್ರಿ. ಮತ್ತು ಬೆಲ್ಲ ಕರಗಿದ ಕೂಡಲೇ ಅದಕ್ಕೆ ಕೂಡಿಸ್ಕೊಂಡೆ. ಸೊ ಈ ರೀತಿಯಾಗಿ ನೋಡಿರಿ ಕೂಡಿಸ್ಕೊಂಡೆ. ನೀವು ಆನ ಹಿಡಿದ್ರೆ ಭಾಳ ಗಟ್ಟಿ ಆಕೈತೆ ರೀ, ಸರಿ ಆಗಲ್ಲ, ಅದು ಬರುವುದಿಲ್ಲ ಅದು ಅಷ್ಟು ಸರಿಯಾಗಿ. ಜಸ್ಟ್ ಬೆಲ್ಲ ಕರಗಿಸ್ಕೊಂಡೆ. ಇದು ಅದ್ರಾಗ ಅಂಟು ಬೆಲ್ಲ ಇತ್ತು ಅಂದ್ಕೊಳ್ಳಿ ಒಂದು ಸ್ವಲ್ಪ ಲೇಟಾಗಿ ಕರಗ್ತೈತಿ, ನಾರ್ಮಲ್ ಬೆಲ್ಲ ಇದ್ರೆ ಜಲ್ದಿ ಇಮಿಡಿಯೇಟ್ ಕರಗ್ತೈತಿ. ಸೊ ನೋಡಿರಿ, ನೀರು ಕುಡಿಸ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಒಂದು ಫುಡ್ ವ್ಲಾಗ್ ಮಾಡಕತ್ತೇನಂದ್ರೆ ಮನೆ ನೋಡಿರಿ ಗ್ಯಾಸ್ ಕಟ್ಟಿ ಹಿಂಗಾಗೈತೆ ನಮ್ದು. ಇದಾದ್ಮೇಲೆ ಮತ್ತೆಲ್ಲ ಕ್ಲೀನಿಂಗ್ ಆಗ್ಬೇಕು. ನನಗೆ ಆ್ಯಕ್ಚುಲಿ 2 ಅವರ್ಸ್ ಹಿಡಿತಿದ್ದೆಲ್ಲ, ಯಾಕಂದ್ರೆ ಕರೆಕ್ಟ್ ಪ್ರಿಪ್ರೇಷನ್ ಆಗಿರಲಿಲ್ಲ, ನನಗೆ ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ನಾ ಮಾಡಿದ್ದೆ. ಭಾಳ ಗರಮ್ ಇರ್ತಾವೆ ರೀ, ಹಿಡಿಯುವಾಗ ಹುಷಾರಾಗಿ ಹಿಡಿಬೇಕು. ನಾನು ಇದಾದ್ಮೇಲೆ ನಾನು ಏನಪ್ಪ ಅಂದ್ರೆ ಹಿಂಗೆ ಚಿಮ್ಟ ಯೂಸ್ ಮಾಡಕತ್ತೀರಿ, ಅದನ್ನು ಹಿಡಿದು ತೆಗಿಯುವಂಥದ್ದು. ಸೊ ಅಲ್ಲಿ ತನಕ ನನಗೆ ಐಡಿಯಾನೇ ಇರಲಿಲ್ಲ ಯೂಸ್ ಮಾಡ್ಬೇಕಂಥೇಳಿ. ನೋಡಿರಿ, ಮತ್ತು ನಾ ಏನು ಮಾಡಿದೆ, ಅದನ್ನು ಸೇಮ್ ಅದೇ ಥರ ಬ್ಯಾಟ್ರಿ ಇತ್ತಲ್ಲ, ಅದನ್ನು ಅಕ್ಕಿ ಬ್ಯಾಟ್ರಿ ಹರಡಿ ಇದು ಸ್ವಲ್ಪ ಆರಿತ್ತು ರೀ, ಇದೆಲ್ಲ ತೆಗೆದು ಇಡೋ ತನಕ ಅಂತಂದ್ರೆ. ಇವನ್ನ ತೆಗೆದು ಈ ರೀತಿಯಾಗಿ ಹೂರಣ ಇಟ್ಟು ಮತ್ತು ಹೊಳ್ಳಿ ಮಡಿಚಿ ಏನು ಮಾಡಿಬಿಟ್ಟೆ ಅಂತಂದ್ರೆ ಹಾಕಿದೆ. ಸೊ ನೋಡಿರಿ, ಮತ್ತು ಟೂತ್ ಪಿಕ್ ಹಾಕಿಬಿಡೋದು. 2 ಟೂತ್ ಪಿಕ್ ಹಾಕಿದ್ರೆ ಭಾಳ ಚಲೋ ರೀ, ಕಾರ್ಯನೇ ಹೇಳ್ಬೇಕಂದ್ರೆ. ಈ ರೀತಿ ಹಾಕಿಬಿಡೋದು ರೀ. ಸೊ ಎಲೆ ಹರಿಲಾರ್ದಂಗೆ ಹಚ್ಚಿದಷ್ಟು ಚಲೋ ರೀ. ಯಾಕಂದ್ರೆ ಎಲೆ ಹರಿತಂದ್ರೆ ಹೊರಗಡೆ ಹಿಟ್ಟು ಬರೋಕೆ ಸ್ಟಾರ್ಟ್ ಆಕೈತಿ. ಅದಕ್ಕೆ ಹಿಟ್ಟಂತೂ ಉಳಿತೈತೆ ರೀ, ಪ್ರಾಬ್ಲಮ್ ಇಲ್ಲ. ನನಗೆ ಎಲೆ ಉಳಿಬಾರ್ದು, ಎಲೆ ವೇಸ್ಟ್ ಆಗಬಾರ್ದು. ಉಳಿಬಾರ್ದು ಅಂದ್ರೆ ಮತ್ತು ಹರಡುವಾಗ ಭಾಳ ದಪ್ಪ ಹಾಕಕ್ಕೆ ಹೋಗ್ಬೇಡ್ರಿ. ದಪ್ಪ ಅನ್ನಿಸ್ತಂದ್ರೆ ತೆಗೆದು ಬಿಡ್ರಿ ಅದನ್ನು. ಯಾಕಂದ್ರೆ ದಪ್ಪ ಆತಂದ್ರೆ ತಿನ್ನಕ್ಕೆ ಆಗಂಗಿಲ್ಲ ರೀ ಅದು. ನಂಗೆ ಗೊತ್ತಾತಲ್ಲ, ನಂಗೆ ಒಂದು ಟೇಸ್ಟ್ ನೋಡಿದಾಗ ಅನ್ನಿಸ್ತಾ, ದಪ್ಪ ಕಟ್ಟು ಬಂತಂದ್ರೆ ಅಕ್ಕಿ 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 ಅನ್ಸಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋರಿ. ಇದು ಒಂದು ಏನಂದ್ರೆ ಸಜೆಷನ್, ಉಪ್ಪು ಹಾಕ್ಕೊಂಡು ರುಬ್ಕೋರಿ. ಸೊ ಇದು ಒಂಥರ ಟೇಸ್ಟ್ ಚಲೋ ಕೊಡ್ತ್ರಿ. ಈ ರೀತಿಯಾಗಿನೇ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಒಂದು ನನಗೇನು ಅನಿಸಿದ್ದು ಅಂತಂದ್ರೆ, ಸಜೆಷನ್ ಹೇಳ್ಬೇಕಂದ್ರೆ, ಇಲ್ಲೇನು ಒಣ ಕೊಬ್ಬರಿ ಹಾಕ್ಕೊಂಡ್ನಲ್ಲ ನಾ, ಇಲ್ಲೂ ಹಸಿ ಕೊಬ್ಬರಿನ ಹಾಕ್ಕೋಬೋದಾಗಿತ್ತು. ಈ ಮೆಥಡಾರ ಯೂಸ್ ಮಾಡಿರಿ, ಆ ಮೆಥಡಾರ ಯೂಸ್ ಮಾಡಿರಿ. ನನಗೆ ಅನ್ಸಿದ್ದು ಏನಂತಂದ್ರೆ ಹಸಿ ಕೊಬ್ಬರಿನ ಹಾಕ್ಕೋಬೇಕು ಅನ್ಸಿದ್ದು. ನನ್ನ ಕಡೆ ಇರಲಿಲ್ಲ ಇಮಿಡಿಯೇಟ್ ತಂದು ಅದನ್ನು ತುರಿದು ಮಾಡುವಷ್ಟು ಪೇಶನ್ಸ್ ಇರಲಿಲ್ಲ ಅಂಥೇಳಿ ನಾನು ಮಾಡಿದೆ.
ಇದನ್ನ ಯಾರಾರ ಮಾಡಿ ತಿಂತಾರಲ್ಲ, ಅಂದ್ರೆ ಉಡುಪಿಯವ್ರಿಗೆ ಅದು ಕೊಟ್ಟಿದ್ದೆ ಅಂದ್ರೆ ಏನು ಹೆಚ್ಚು ಕಡಿಮೆ ಐತಿ ಅದು ಹೇಳ್ತಿದ್ರೇನೋ. ಬಟ್ ನಂಗೆ ತಿಂದವರೆಲ್ಲ ಹೇಳಿದ್ರು ಬಿಡ್ರಿ ಭಾಳ ಮಸ್ತಾಗೈತೆ ಅಂತೇಳಿ. ಒಂದು 9 ಏನೋ ಆದ್ವು ರೀ ಟೋಟಲಿ. ಇವಿಷ್ಟು ನೋಡ್ರಿ ಈ ರೀತಿಯಾಗಿ ಭಾಳ ಏನು ಹಚ್ಚಕ್ಕೆ ಹೋಗ್ಬೇಡ್ರಿ ಹಿಂಗೆ. ಸ್ವಲ್ಪ ನನಗೆ ಪೇಶೆನ್ಸ್ ಟೈಮ್ ಮೀರಿತ್ತು ಹೊರಗಡೆ ಬರ್ತೈತಿ. ಅದಕ್ಕೆ ದಂಡಿಗೆ ಒಂದು ಸ್ವಲ್ಪ ಬಿಟ್ಕೊಂಡು ನಾವು ಏನು ಮಾಡ್ಬೇಕಂತಂದ್ರೆ ಅದನ್ನು ಬ್ಯಾಟರ್ ಹರಡ್ಬೇಕ್ರಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ. ಈ ರೀತಿ ಇರಬೇಕು. ಇಷ್ಟಿದ್ರೆ ಅಡ್ಡಿ ಇಲ್ಲ. ಮಸ್ತ್ ಅನಿಸ್ತೈತಿ. ಇಷ್ಟು ಓಕೆ. ಇದು ದಂಡಿಗೆ ಇಷ್ಟೆಲ್ಲ ಜಾಗ ಬಿಟ್ರಿ ಅಂತಂದ್ರೆ ನೀವು ಹೊಳಿಸಿದ್ರು ಏನೂ ಆಗಂಗಿಲ್ಲ. ದಪ್ಪಕಟ್ಟು ಬರ್ಬೋದು. ಆಚೆ ಕಡೆ ಎಲೆನೂ ಕಾಣತೈತೆ ನೋಡ್ರಿ ಬ್ಯಾಟ್ರಿಯಿಂದ ಹಂಗೆ ಕಾಣ್ಬೇಕು. ಸೊ ಈ ರೀತಿ ಮುಗಿಸ್ಕೊಂಡು ಇವನ್ನೆಲ್ಲ ಮತ್ತೊಮ್ಮೆ ಇಟ್ಟೆ. ಈಗ ಏನು ಮಾಡಿದ್ನಿ ಅಂತಂದ್ರೆ ಆಗಲ್ಲ ನನಗೆ ಅಷ್ಟು ಇಡೋಕ್ಕಾಗಿರ್ಲಿಲ್ಲಲ್ಲ. ಸೊ ನಾವು ಒಂದು ಇಡ್ಲಿ ನಾರ್ಮಲ್ ಪ್ಲೇಟ್ ತೊಗೊಂಡೆ. ಇಡ್ಲಿ ಪ್ಲೇಟ್ ಒಳಗೆ ಇಟ್ಬಿಟ್ಟೆ. ಬೆಸ್ಟ್ ಅನ್ನಿಸ್ತು ನನಗೆ. ಈ ಐಡಿಯಾ ಭಾಳ ಬೆಸ್ಟ್ ಅನ್ನಿಸ್ತು. ಆಗಲ್ಲಿಕ್ಕಿಂತನೂ ಇದು ವರ್ಕೌಟ್ ಆತ್ರಿ ನನ್ಗೆ. ಆ್ಯಕ್ಚುಲಿ ಆಗಲ್ಲ 3, 4 ಹಿಡ್ದಿದ್ದು ಟೆನ್ಷನ್ನೂ ಭಾಳ ಆಗಿತ್ತು. ಈ ಸಾರಿ ಹೆಂಗೆ ಬೇಕಾದಂಗೆ ಇಡ್ಬೋದು ಅನ್ನಿಸ್ತು. ಅದೇನೋ ಅಂತಾರಲ್ಲ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ಅದು ನಂಗೆ ಸ್ವಲ್ಪ ಆಮೇಲೆ ಗೊತ್ತಾಯ್ತು. ಫಸ್ಟ್ ಟೈಮ್ ಮಾಡಿದ್ನಲ್ರಿ ಹಿಂಗಾಗಿ ಸ್ವಲ್ಪ ಸಮಸ್ಯೆ ಆತು. ಸೊ ಪದೇ ಪದೇ ಮಾಡ್ಬೋದು ಸ್ವೀಟ್. ನನಗೆ ಗೊತ್ತಿದ್ದಂಗೆ ಒಂದು 1 ½ ಅವರ್ ಒಳಗೂ ಆಗಲ್ರಿ ಇದು. 1 ಅವರ್ ಒಳಗೆ ಮುಗಿತೈತೆ ಅನ್ಸುತ್ತೆ. ನಮ್ಗೆ ಎಕ್ಸಾಕ್ಟ್ ಗೊತ್ತಿತ್ತು ಅಂತಂದ್ರೆ ಯಾಕಂದ್ರೆ ಬ್ಯಾಟ್ರ್ ಅಂತೂ ಬೆಳಿಗ್ಗೆ ರೆಡಿ ಮಾಡ್ಕೊಂಡಿರ್ತೀರಿ. ಕೊಬ್ಬರಿ ತುರಿಯೋದು, ಬೆಲ್ಲದ ಜೋಡಿ ಕೂಡಿಸ್ಕೊಳ್ಳೋದು, ಎಲೆ ಮೇಲೆ ಹರಡೋದು, ಇಟ್ಬಿಡು ಕುದಿಯಕ್ಕೆ ಇಟ್ಬಿಡು. ನೀವು ಬೇಕಾದ ಕೆಲಸ ಮಾಡ್ಕೋಬೋದ್ರಿ. ಭಾಳ ಈಸಿ ಅನ್ನಿಸ್ತು ನನಗಿದು ಮೆಥಡ್ ಕರೆ ಹೇಳ್ಬೇಕಂತಂದ್ರೆ. ನಮ್ಮ ಕಡೆ ಕಡಿಮೆ ರೀ ಮಾಡೋದು ಇದನ್ನು. ಉತ್ತರ ಕರ್ನಾಟಕದವ್ರಂತೂ ಹೋಳ್ಗೆ ಮಾಡ್ತೀವಿ. ನಾವು ಕುದಿಸಿದ ಕಡುಬು ಮಾಡ್ಕೊತೀವಿ. ಅವ್ರು ಇದನ್ನು ಮಾಡ್ತಾರಂತ ಬೇಯಿಸ್ಕೊಂಡು ಕರಿಬಾರ್ದಲ್ಲ ಅಂಥೇಳಿ. ಸೊ ಈಸಿ ಅನ್ನಿಸ್ತು ನನಗೆ. ಭಾಳ ಈಸಿ ಐತಿ. ನೀವು ಟ್ರೈ ಮಾಡಿ ನೋಡಿರಿ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಆಗೈತೆ ಅಂಥೇಳಿ. ಟೇಸ್ಟ್ ಮಾಡ್ಸಕ್ಕಂತೂ ಆಗಂಗಿಲ್ಲ. ಟೇಸ್ಟ್ ಮಾಡಿದವ್ರಂತೂ ಹೇಳ್ಯಾರ ಮಸ್ತ್ ಆಗೈತೆ ಅಂತೇಳಿ ಹೇಳ್ಯಾರ. ಸೊ ಸ್ವಲ್ಪ ಆರಿದ ಮೇಲೆ ಇದನ್ನ ಓಪನ್ ಮಾಡಿದೆ ನಾನು. ಇಷ್ಟು ಮಸ್ತಾಗಿರ್ತೈತೆ ಹಿಂಗಿರ್ತೈತೆ ನೋಡಿರಿ. ಇದು ಆ್ಯಕ್ಚುಲಿ ಹಸಿ ಕೊಬ್ಬರಿದ ಇದು. ಇದು ಆ್ಯಕ್ಚುಲಿ ಒಣ ಕೊಬ್ಬರಿದ್ರಿ ನೋಡಿದ್ರೆ ಗೊತ್ತಾಗ್ತೈತಿ. ಇದ್ರ ಬೆಲ್ಲ ಬೆಲ್ಲ ಐತದ. ಹಸಿ ಕೊಬ್ಬರಿವ ಕೊಟ್ಟೆ ನಾನು ನಮ್ಮ ಅತ್ತೆಯರಿಗೆ ಕೊಟ್ಟೆ. ಆಮೇಲೆ ನಮ್ಮ ನೇಬರ್ಸಿಗೆ ಒಂದಿಬ್ಬರಿಗೆ ಕೊಟ್ಟೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಅನಿಸ್ತೈತಿ. ನೀವು ಭಾಳ ದಪ್ಪ ಹರಡಿದ್ರಿ ಅಂತಂದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಅದು. ಅಂದ್ರೆ ಬರೀ ಹಿಟ್ಟಿಟ್ಟು ಬರಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಹಸಿ ಕಾಯಿಲೆ ಇದನ್ನ ರೆಡಿ ಮಾಡ್ಕೊರಿ. ನನ್ನ ಮಗನ ಫ್ರೆಂಡ್ ಬಂದಿದ್ದ ಅವತ್ತು ತಿಂದು ನೋಡಿದ್ರೆ ಏನು ಆಂಟಿ ಇದು ಅಂತೇಳಿ. ಇವ ಒಂದು ಸ್ವಲ್ಪ ನನ್ನ ಫೇವ್ರೇಟ್ ಯಾವಾಗ್ಲೂ. ಇವ ಬಂದ ಅಂದ್ರೆ ಏನು ಮಾಡಿದ್ರು ಟೇಸ್ಟ್ ಮಾಡ್ತಾನೆ ರೀ. ಭಾಳ ಚಲೋ ಎಕ್ಸ್‌ಪ್ರೆಷನ್ ಕೊಡ್ತಾನೆ. ಸೊ ಇವ ಬಂದಾಗ ಒಂದು ಸ್ವಲ್ಪ ಮಾಡೋದು ಜಾಸ್ತಿ ನಾನು. ಎಲ್ಲರೂ ತಿಂದರು ಖುಷಿ ಆದರು. ಸೊ ಇವತ್ತಿನ ವ್ಲಾಗ್ ಇದ್ರಾಗ ಮುಗೀತು. ಮಗನಿಗೂ ಆರಾಮಾಗೈತೆ ರೀ ಸಣ್ಣ ಮಗನಿಗೂ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.